ಶ್ರೀ ಸಾಯಿಬಾಬಾ ಜೀವನ ಚರಿತೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಭಾಗ 4, ಅಧ್ಯಾಯ 7. ಜೀವನದ ಧ್ಯೇಯ, ಜ್ಞಾನದ ಧ್ಯೇಯ ಅದೇನು? ಬುದ್ಧಿಜೀವಿಗಳು ಬುದ್ಧಿಶಾಸ್ತ್ರವಾದದ ನಿಟ್ಟಿನಲ್ಲಿ ಇದನ್ನು ಚಿಂತಿಸುತ್ತಿದ್ದಾರೆ. ತಿರುಕ್ಕುರಳ್ಳನ ಲೇಖಕರು ನಿಜವಾದ ಜ್ಞಾನದಿಂದ ಮಾತ್ರವೇ ಬಾಹ್ಯ ಪ್ರಪಂಚದ ಹಿಂದಿರುವ ಸತ್ಯವನ್ನು ಮನಗಾಣಬಹುದು ಎಂದು ಹೇಳಿದ್ದಾರೆ. ಅಂದರೆ ಆತ್ಮ, ವಿಶ್ವ ಮತ್ತು ದೇವರು ಇವು ಮೂರರ ವಿಶ್ಲೇಷಣೆಯಿಂದ ಸತ್ಯವಾದುದನ್ನು, ಅಂದರೆ ಬ್ರಹ್ಮನನ್ನು ಕಾಣಬಹುದು ಎಂದರ್ಥ. ದ್ವೈತ, ಅದ್ವೈತದ ಬಗ್ಗೆ ಪ್ರಶ್ನೆ ಕೇಳದೆ ಕೆಲವರು ಮಾನವನಿಗೆ ಪ್ರತ್ಯೇಕ ಆತ್ಮವಿದೆ ಎಂಬುದನ್ನು ಒಪ್ಪಲಿಲ್ಲ. ಆದರೆ ಅವಿನಾಶಿ ಆತ್ಮ ಮತ್ತು ದೇವರು ಎಂಬುದು ಮಾತ್ರವೇ ವಿಶ್ಲೇಷಣೆಯ ನಂತರ ಉಳಿಯುತ್ತದೆ. ಈ ಬಗೆಗೆ ಅನೇಕ ಭಿನ್ನಾಭಿಪ್ರಾಯವಿದೆ. ಕಟ್ಟ ಕಡೆಯ ಸತ್ಯ ಬಹಳ ಕ್ಲಿಷ್ಟ ಮತ್ತು ಸುಲಭವಾಗಿ ಹೇಳಬಹುದಾಗಿದೆ. ಬುದ್ಧಿಜೀವಿಗಳು ಈ ಬಗೆಗೆ ಭಿನ್ನಾಭಿಪ್ರಾಯ ಹೊಂದಿ ಹೊಡೆದಾಡುತ್ತಲೇ ಇದ್ದಾರೆ. ಈ ಪ್ರಶ್ನೆ ಸಮಸ್ಯೆಗಳನ್ನು ಎದುರಿಸುತ್ತಿರುವ ತಮ್ಮ ಭಕ್ತರನ್ನು ಬಾಬಾ ಹೇಗೆ ನಿರ್ವಹಿಸಿದ್ದಾರೆ ಎಂಬುದನ್ನು ನೋಡೋಣ. ವೇದಾಂತವನ್ನು ಅಧ್ಯಯನ ಮಾಡಿದ, ಶಂಕರ ಗೀತಾ ಭಾಷ್ಯವನ್ನು ಅಧ್ಯಯನ ಮಾಡಿದ ಶ್ರೀ ಚಂದೋರ್ಕರ್ ಮತ್ತು ಇತರ ಪದವೀಧರರು ಈ ಸಮಸ್ಯೆಗಳ ಬಗೆಗೆ ಗೊಂದಲಗೊಂಡು ಶಿರಡಿಯ ವಾಡಾದಲ್ಲಿ ಚರ್ಚಿಸುತ್ತಿದ್ದರು. ಬಾಬಾರವರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿಲ್ಲದಿದ್ದಾಗ್ಯೂ ಅವರ ಸಮಸ್ಯೆಗಳ ಪರಿಹಾರ ಮಾಡಲು ಗುರು ಎಂದು ತಮ್ಮೆಡೆಗೆ ಬಂದವರಿಗೆ ಸಹಾಯ ಮಾಡಲು ಸಮ್ಮತಿಸಿದರು. ಎಲ್ಲರನ್ನೂ ಪ್ರತ್ಯೇಕವಾಗಿ ಸಂದರ್ಶಿಸಿ ಕಾಲ್ಪನಿಕವಾಗಿ ಅಲ್ಲದೆ ಕಾರ್ಯರೂಪವಾಗಿ ಪರಿಹಾರ ಸೂಚಿಸಿದರು. ಬಾಬಾರವರಲ್ಲಿ ಶ್ರದ್ಧೆಯಿಂದ ಹೊಂದಿಕೊಂಡವರಿಗೆ ಸಮಸ್ಯೆಗಳು ಪರಿಹಾರವಾದವು. ಸರಿಯಾದ ಮಾರ್ಗದಲ್ಲಿ ಸಾಗದಿದ್ದರೆ ಪರಿಹಾರ ಸಿಗುವುದಿಲ್ಲ. ಬಾಬಾರವರು ಇದನ್ನು ವಾಲಂಬಿ ಸ್ಟೇಷನ್ ಮಾಸ್ತರರ ವಿಷಯದಲ್ಲಿ ತಿಳಿಸಿದರು. ಆ ಮನುಷ್ಯನಿಗೆ ಬಾಬಾರವರಲ್ಲಿ ನಂಬಿಕೆಯೇ ಇರಲಿಲ್ಲ. ದಾಸಗಣೂರವರಿಂದ ಪ್ರೇರಿತನಾಗಿ ಬಾಬಾರವರು ಅತ್ಯಾಶ್ಚರ್ಯಕರವಾದ ಶಕ್ತಿಯುಳ್ಳವರು ಎಂದು ತಿಳಿಸಿದ ಮೇಲೆಯೇ ತಾನೇ ನೇರವಾಗಿ ಬಾಬಾರವರನ್ನು ಕಾಣುವೆನೆಂದು ದಾಸಗಣೂರವರ ಆಮಂತ್ರಣವನ್ನು ಒಪ್ಪಿದ. ವಾಲಂಬಿ ಸ್ಟೇಷನ್ ಮಾಸ್ಟರ್ ಮತ್ತು ದಾಸಗಣು ಶಿರಡಿಗೆ ಬಂದಾಗ ಸರ್ವಜ್ಞರಾದ ಬಾಬಾ ವಿಚಿತ್ರವಾಗಿ ನಡೆದುಕೊಂಡರು. ಅವರು ಅನೇಕ ಮಡಿಕೆಗಳನ್ನು ತೆಗೆದುಕೊಂಡು ಅವುಗಳ ಬಾಯಿ ಕೆಳಗೆ ಮಾಡಿ ಇಡುತ್ತಿದ್ದರು. ಇದು ಇತರರು ಮಾಡುವುದಕ್ಕಿಂತ ಭಿನ್ನವಾಗಿತ್ತು. ವಾಲಂಬಿ ಸ್ಟೇಷನ್ ಮಾಸ್ಟರ್ ತಾಳ್ಮೆ ಮೀರಿ ದಾಸಗಣೂರವರನ್ನು ಇದೆಲ್ಲದರ ಅರ್ಥವೇನು ಎಂದು ಕೇಳಿದರು. ದಾಸಗಣೂರವರು ಬಾಬಾರವರನ್ನು ಪ್ರಶ್ನಿಸಿದರು. ಅದಕ್ಕೆ ಬಾಬಾ ಅವರ ಉತ್ತರ ಇದು: ಜನಗಳು ನನ್ನಲ್ಲಿಗೆ ಈ ರೀತಿ ಬರುತ್ತಾರೆ. ಮಡಕೆಯನ್ನು ಸರಿಯಾಗಿ ಬಾಯಿ ತೆರೆದು ಮೇಲಿರುವಂತೆ ಇಟ್ಟರೆ ಅದರಲ್ಲಿ ಏನಾದರೂ ತುಂಬಬಹುದು. ಆದರೆ ಈ ರೀತಿ ಬಾಯಿ ಕೆಳಗೆ ಮಾಡಿ ಇಡುವ ಮಂದಿಯೇ ಬಹುತೇಕವಾಗಿ ಬರುತ್ತಾರೆ ಎಂದರು. ಈ ಅರ್ಥವನ್ನು ವಾಲಂಬಿ ಸ್ಟೇಷನ್ ಮಾಸ್ಟರ್ ಗ್ರಹಿಸಲಿಲ್ಲ. ಯಾರು ಯಾರನ್ನಾದರೂ ಸಂದರ್ಶಿಸಲು ಬಂದರೆ ಅವರಲ್ಲಿ ಗೌರವವಿಟ್ಟು ಅವರ ಉಪದೇಶಗಳನ್ನು ಗ್ರಹಿಸಬೇಕು. ಅಂದರೆ ವಾಲಂಬಿ ಸ್ಟೇಷನ್ ಮಾಸ್ಟರ್ಗೆ ಯಾವ ವಿಶ್ವಾಸವೂ ಇಲ್ಲದೆ ಬಾಬಾರವರ ಮೇಲೂ ಗೌರವವಿಲ್ಲದೆ ಇದ್ದುದರಿಂದ ಬಾಬಾರವರಿಂದ ಯಾವ ಸಹಾಯವನ್ನು ಪಡೆಯಲಾರದಾದ. ಆದರೆ ಬಾಬಾರವರ ವಿಷಯ ಸ್ಪಷ್ಟವಾಗಿತ್ತು. ಯಾವಾತನು ತನ್ನ ಧಾರ್ಮಿಕ ಪ್ರಗತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲು ಆತನು ನಂಬಿಕೆ ಇರುವ ವ್ಯಕ್ತಿ ಕಡೆಗೆ ಧಾವಿಸಿ ಅವರಿಂದ ತನ್ನ ಸಮಸ್ಯೆ ಪರಿಹಾರಗಳಿಗೆ ಸಹನೆಯಿಂದ ಕಾಯ್ದು ಕುಳಿತಿರಬೇಕು. ಬಾಬಾರವರು ಆಗಾಗ್ಗೆ
ಈ ವಿಷಯಗಳ ಬಗ್ಗೆ ಬೆಳಕನ್ನು ಚೆಲ್ಲಲು ಸಂದರ್ಭಗಳಿಗೆ ಎದುರು ನೋಡುತ್ತಿದ್ದರು. 1910ರ ನಂತರದಲ್ಲಿ ದೀಕ್ಷಿತ್ ಮತ್ತು ಅವರ ಸ್ನೇಹಿತರು ಶಿರಡಿಯನ್ನು ಬಿಡಲು ಆಶಿಸಿ ಬಾಬಾರವರ ಅನುಮತಿ ಬೇಡಲು ಹೋದರು. ಆಗ ಬಾಬಾರವರು ನೀವು ಹೊರಡಬಹುದು ಎಂದರು. ಆಗ ಓರ್ವ ಭಕ್ತ ಬಾಬಾ ಯಾರು, ಎಲ್ಲಿಗೆ ಹೋಗಬೇಕು ಎಂದು ಬಾಬಾರವರನ್ನು ಕೇಳಿದರು. ಬಾಬಾರವರು ಕೂಡಲೇ ಈ ವಿಷಯಕ್ಕೆ ಒಂದು ಹೊಸ ತಿರುವನ್ನು ನೀಡಿ ಅದನ್ನು ಶೈಕ್ಷಣಿಕವಾಗಿ ಮಾರ್ಪಾಡು ಮಾಡಿ ಬಾಬಾರವರು ಮೇಲಕ್ಕೆ, ಇದರಿಂದ ಮೇಲಕ್ಕೆ ಎಂದುತ್ತರಿಸಿದರು. ಅಂದರೆ ಈ ಪ್ರಾಪಂಚಿಕ ಬಂಧನದಿಂದ ದುಃಖ, ಸಂತೋಷ, ಮೋಹ, ವಿರಕ್ತತೆ ಇವುಗಳಿಂದ ಮೇಲೆ ಎಂದು ಅರ್ಥ. ಆಗ ಅದಕ್ಕೆ ದಾರಿ ಯಾವುದು ಎಂದು ಮುಂದಿನ ಪ್ರಶ್ನೆ ಬಂದಿತು. ಬಾಬಾರವರು ಅಲ್ಲಿಗೆ ಹೋಗಲು ಅನೇಕ ದಾರಿಗಳಿವೆ. ನಾನು ಇಲ್ಲಿರುವೆ, ಇಲ್ಲಿಂದಲೂ ದಾರಿ ಇದೆ. ಆದರೆ ದಾರಿ ಸುಗಮವಾಗಿಲ್ಲ. ದಾರಿಯಲ್ಲಿ ಹುಲಿ, ಕರಡಿಗಳಿವೆ ಎಂದು ಉಪಮೇಯ ಭಾಷೆಯಲ್ಲಿ ಹೇಳಿದರು. ಶಿರಡಿಯಲ್ಲಿ ಹುಲಿ, ಕರಡಿಗಳಿರಲಿಲ್ಲ. ಅವರು ಹೇಳಿದ ಅರ್ಥ ಏನೆಂದರೆ ಆಧ್ಯಾತ್ಮಿಕ ಪ್ರಗತಿ ದಾರಿಯಲ್ಲಿ ಅಡಚಣೆಗಳಿವೆ, ಅವು ಹುಲಿ ಕರಡಿಯಂತೆ ಭಯಂಕರ ಎಂದು. ಆಗ ಎಚ್.ಎಸ್. ದೀಕ್ಷಿತ್ರವರು ಮಧ್ಯಪ್ರವೇಶಿಸಿ, ಬಾಬಾ ಆದರೆ ನಾವು ಮಾರ್ಗದರ್ಶಕನನ್ನು ಕರೆದೊಯ್ದರೆ ಎಂದು ಕೇಳಲು ಬಾಬಾರವರು ಜೊತೆಯಲ್ಲಿ ಮಾರ್ಗದರ್ಶಕರನ್ನು ಕರೆದುಕೊಂಡು ಹೋದಲ್ಲಿ ಕಷ್ಟವಿರುವುದಿಲ್ಲ. ಆಗ ಹುಲಿ, ಕರಡಿಗಳು ಪಕ್ಕಕ್ಕೆ ಸರಿಯುತ್ತವೆ. ಮಾರ್ಗದರ್ಶಕ ನಿಲ್ಲದಿದ್ದಲ್ಲಿ ದಾರಿಯಲ್ಲಿ ಆಳವಾದ ಕಂದರಗಳಿರಬಹುದು, ಅದರಲ್ಲಿ ಬೀಳುವ ಸಾಧ್ಯತೆಗಳಿವೆ ಎಂದರು. ಈ ವಿಚಾರದಲ್ಲಿ ಸಾಗುತ್ತಿರುವಾಗ ಅಣ್ಣಾ ಸಾಹೇಬ್ ದಾಬೋಲ್ಕರ್ ರವರು ಅಲ್ಲಿ ಉಪಸ್ಥಿತರಿದ್ದರು ಮತ್ತು ಅವರು ಆಧ್ಯಾತ್ಮಿಕ ಪ್ರಗತಿಗೆ ಗುರು ಅವಶ್ಯಕವೇ ಎಂದು ಒಮ್ಮೆ ಚರ್ಚೆ ಮಾಡಿದ್ದರು. ಆಗ ದಾಬೋಲ್ಕರ್ ರವರು ಈ ಸಂವಾದ ನನಗೆ ಹೇಳಿದ ಪಾಠ ಎಂದು, ಗುರುವಿನ ಅವಶ್ಯಕತೆ ಅತ್ಯಗತ್ಯ, ಇಲ್ಲದಿದ್ದರೆ ಆಧ್ಯಾತ್ಮಿಕ ಪ್ರಗತಿಗೆ ಕುಂದು ಬರುತ್ತದೆಂದು ತಿಳಿದರು. ಮಾರ್ಗದರ್ಶಿ ಅಂದರೆ ಇಲ್ಲಿ ಗುರು ಎಂದರ್ಥ. ಬಾಬಾರವರು ಹೇಳಿದ ಆಳವಾದ ಕಂದರ, ನರಕ. ಬಾಬಾರವರು ಪುನಃ ಯಾರು ಗುರುವಿಲ್ಲದೆ ಅಭಿವೃದ್ಧಿ ಹೊಂದಲಾರರು, ಅಥವಾ ಸಂತ ಕಬೀರನ ಭಾಷೆಯಲ್ಲಿ ಗುರುವಿನ ಕೋನಾ ಭತಾವೇವತ್ ಅಂದರೆ ನಮಗೆ ಗುರುವಿಲ್ಲದಿದ್ದರೆ ನಮಗೆ ದಾರಿ ತೋರುವವರು ಯಾರು ಎಂದು ಕಬೀರರು ಹೇಳಿದ್ದಾರೆ. ಬಾಬಾರವರು ಪದೇ ಪದೇ ನಮ್ಮ ಜ್ಞಾನಶಕ್ತಿಯ ಸಮಸ್ಯೆಗಳು, ಗುಪ್ತ ಪ್ರಶ್ನೆಗಳಿಗೆ ಮತ್ತು ಭ್ರಮೆಗಳಿಗೆ ಪರಿಹಾರ ಕಂಡುಹಿಡಿಯುವುದಕ್ಕೆ ನಾವು ಗುರುವಿನಲ್ಲಿ ಶ್ರದ್ಧೆ, ಭಕ್ತಿ, ವಿಶ್ವಾಸ ತೋರಿದರೆ ಅವರು ನಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ, ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿ, ನಮ್ಮ ದಾರಿಯಲ್ಲಿ ಅಡ್ಡಬರುವ ಹುಲಿ, ಕರಡಿಗಳನ್ನು ಓಡಿಸಿ ನಾವು ಆಳವಾದ ಗುಂಡಿಗೆ ಬೀಳುವುದನ್ನು ತಪ್ಪಿಸುತ್ತಾರೆ. ಬಾಬಾರವರ ಉಪಮೇಯಗಳು ಅನೇಕ ಸಾರಿ ಅರ್ಥಗರ್ಭಿತವಾಗಿ ಹೆಚ್ಚು ಪರಿಣಾಮ ಬೀರುತ್ತವೆ. ಒಂದು ಸಾರಿ ಉಪಾಸಿನಿ ಬಾಬಾ 1911ರಲ್ಲಿ ಶಿರಡಿಗೆ ಬಂದು ಬಾಬಾರವರನ್ನು ಮಾರ್ಗದರ್ಶಕರಾಗಿ ಆರಿಸಿ ಅವರಿಂದ ವಿಶೇಷವಾಗಿ ಕಲ್ಪನಾ ದೃಶ್ಯದ ಮೂಲಕ ಉಪದೇಶ ನೀಡಿದರು. ಒಂದು ದೃಶ್ಯದಲ್ಲಿ ಉಪಾಸಿನಿಯವರು ಸಾಗುತ್ತಿರುವಾಗ ಒಂದು ದೊಡ್ಡ ಹಳ್ಳವನ್ನು ಕಾಣುತ್ತಾರೆ. ಅನಂತರ ಅದನ್ನು ನರಕ ಎಂದು ತಿಳಿಯುತ್ತಾರೆ. ಅದನ್ನು ಸಮೀಪಿಸುತ್ತಿರುವಾಗ ಆ ನರಕದಿಂದ ಕೈಗಳು ಮೇಲಕ್ಕೆದ್ದು ಅವರ ಕಾಲುಗಳನ್ನು ಹಿಡಿದು ಅವರನ್ನು ಹಳ್ಳದೊಳಕ್ಕೆ ಎಳೆಯುತ್ತಿರುವಂತೆ ಭಾಸವಾಗುತ್ತಿದೆ. ಆಗ ಅವರಿಗೆ ಸಾಕಷ್ಟು ಗುರುಕೃಪೆ ಇದ್ದುದರಿಂದ ಗುರುವನ್ನು ಸ್ಮರಿಸಿ, ಹೋಗು ಹೋಗು, ನೀನು ಹೋಗದಿದ್ದರೆ ನನ್ನ ಗುರು ಸಾಯಿಬಾಬಾರವರಿಗೆ ಹೇಳುತ್ತೇನೆ ಎಂದಿದ್ದಾರೆ. ಗುರುವಿನ ಸ್ಮರಣೆಯೇ ಎಲ್ಲ ವಾಸನೆಗಳನ್ನು ನರಕಕ್ಕೆ ಬೀಳುವುದನ್ನು ತಪ್ಪಿಸುತ್ತದೆ. ಹೀಗೆ ಉಪಾಸಿನಿಯವರು ಕಾಲನ್ನು ಎಳೆಯುವಿಕೆಯಿಂದ ತಪ್ಪಿಸಿಕೊಂಡರು. ಆಗ ಉಪಾಸಿನಿಯವರು ಹಳ್ಳದ ತುದಿಯ ತನಕ ಹೋಗುವುದು
ಬಹಳ ತಪ್ಪು ಎಂದು ತಿಳಿಸುತ್ತಾರೆ. ಗುರುವಿನ ಕೃಪೆಯೇ ಅವರನ್ನು ನರಕ ರೂಪದಿಂದ ಬಿಡಿಸಿತು. ಈ ತರಹ ದೃಷ್ಟಾಂತದ ರೂಪ ಅಥವಾ ಉಪಮೇಯದಿಂದಲೇ ಗುರುವಿನ ಕೃಪೆಯಿಂದ ರಾವ್ ಬಹದ್ದೂರ್ ಸಾತೆ ಅವರು ಶಿರಡಿಯಲ್ಲಿ ಅನೈತಿಕ ಹೆಣ್ಣಿನ ಕಡೆಗೆ ಹೋದಾಗ ಆ ನರಕದಿಂದ ತಪ್ಪಿಸಿಕೊಂಡರು. ಆ ಸಂದರ್ಭದಲ್ಲಿ ಸಾಥೆಯವರು ಕಳ್ಳನ ಹಾಗೆ ಬಾಬಾರವರ ಕೈಗೆ ಸಿಕ್ಕಿಕೊಂಡರು. ಅವರು ತಮ್ಮ ಮೂಢತನಕ್ಕೆ ಪರಿತಪಿಸಿ ಇನ್ನೊಂದು ಬಾರಿ ಆ ಹೆಣ್ಣಿನ ಸಹವಾಸಕ್ಕೆ ಎಂದಿಗೂ ಹೋಗಲಾರೆ, ಆ ತರಹ ಪಾಪ ಮಾಡಲಾರೆ ಎಂದು ನಿರ್ಧರಿಸಿ ಪಶ್ಚಾತ್ತಾಪ ಪಟ್ಟರು. ಹೀಗೆ ಬಾಬಾರವರು ಅವರನ್ನು ನರಕ ರೂಪದಿಂದ ಬಿಡಿಸಿ ಗುರುವಿನ ಸಹಾಯದಿಂದ ಉದಾತ್ತ ಗುರಿ ತಲುಪಬಹುದು ಎಂದು ತಿಳಿಸಿದ್ದಾರೆ. ಯಾವಾತನು ಈ ತರಹ ವ್ಯಭಿಚಾರವನ್ನು ಮಾಡುವನೋ ಅವನು ನಿಜವಾದ ಸತ್ಯ, ವಿರಕ್ತತೆ ಮತ್ತು ಮುಕ್ತಿಗೆ ಸಾಧನವಾದ ಗುರುಕೃಪೆಯಿಂದ ವಂಚಿತನಾಗುತ್ತಾನೆ. ಹೀಗೆ ಬಾಬಾರವರು ಸಾಥೆ ಅವರ ವಿಷಯದಲ್ಲಿ ಹೇಳಿದರು. ಸಾಥೆ ಮತ್ತು ಇತರರಿಗೆ ಇದೊಂದೇ ಸಂದರ್ಭದಲ್ಲಿ ಅಲ್ಲ, ಅನೇಕ ವಿಷಯಗಳಲ್ಲಿ ಬಾಬಾರವರು ಸಹಾಯ ಮಾಡಿದ್ದಾರೆ. ಕಾಯವೊಂದೇ ಆತ್ಮಪತನ ಮತ್ತು ನರಕಕ್ಕೆ ದಾರಿಯಲ್ಲಿ ಕ್ರೋಧ, ಕೋಪ, ದ್ವೇಷಗಳು ನರಕಕ್ಕೆ ದಾರಿ. ಸಾಥೆಯವರಿಗೆ ಇನ್ನೊಂದು ವಿಷಯದಲ್ಲಿ ಬಾಬಾ ಸಹಾಯ ಮಾಡಿದರು. ಸಾಥೆಯವರು ಶಿರಡಿ ಸಮೀಪದಲ್ಲಿ ಒಂದು ಜಮೀನನ್ನು ಖರೀದಿ ಮಾಡಿ ಆ ಜಮೀನನ್ನು ನೋಡಲು ಬಯಸಿದರು. ತನ್ನ ಪತ್ನಿ ಸಮೇತ ಆ ಜಮೀನನ್ನು ನೋಡಲು ಅವರು ಒಂದು ಗಾಡಿ ತರಿಸಿದರು. ಆದರೆ ಅವರ ಮಾವ ದಾದಾ ಕೇಲ್ಕರ್ ರವರು ಆ ಕ್ರಯವನ್ನು ಏರ್ಪಾಟು ಮಾಡಿದ್ದು ಸಾಥೆ ಅವರ ಜ್ಞಾತಿಗಳಿಗೆ ಇದು ತಿಳಿದರೆ ಅವರು ಮುಂದೆ ಹಕ್ಕಿಗೆ ಬರಬಹುದು ಎಂಬ ಉದ್ದೇಶದಿಂದ ತನ್ನ ಮಗಳಿಗೆ ಗಂಡನ ಜೊತೆಯಲ್ಲಿ ಹೋಗಬೇಡ ಎಂದು ತಿಳಿಸಿದರು. ಸಾಥೆಯವರು ತಮ್ಮ ಪತ್ನಿಯನ್ನು ಗಾಡಿಯಲ್ಲಿ ಕುಳಿತುಕೊಳ್ಳಲು ಹೇಳಿದಾಗ ಪತ್ನಿ ಬರುವುದಿಲ್ಲ ಎಂದಳು. ಸಾಥೆಯವರಿಗೆ ಕೋಪ ಬಂದಿತು. ಕುದುರೆ ಹೊಡೆಯುವ ಚಾಟಿಯನ್ನು ಮೇಲಕ್ಕೆತ್ತಿ ಪತ್ನಿಗೆ ಬಾರಿಸಲು ಚಾಟಿ ಎತ್ತಿದರು. ಮಸೀದಿಯಿಂದಲೇ ಅದನ್ನು ನೋಡುತ್ತಿದ್ದ ಬಾಬಾರವರು ಮೇಘ ಅವರನ್ನು ಕಳುಹಿಸಿ ಸಾಥೆ ಅವರನ್ನು ಕರೆತರಲು ಹೇಳಿದರು. ಸಾಥೆ ಅವರು ಚಾಟಿ ಎತ್ತಿದಾಗ ಮೇಘ ಅವರು ಬಾಬಾ ನಿಮ್ಮನ್ನು ಬರಲು ಹೇಳಿದ್ದಾರೆ ಎಂದ. ಆಗ ಚಾಟಿ ಕೆಳಗೆ ಇಳಿಸಿದರು. ಸಾಥೆ ಬಾಬಾ ಬಳಿಗೆ ಬಂದರು. ಬಾಬಾರವರು ಈಗ ಆ ಜಮೀನನ್ನು ನೋಡುವ ಪ್ರಮೇಯವಿಲ್ಲ ಎಂದು ಅವರಿಗೆ ಸಾಂತ್ವನ ಹೇಳಿದರು. ಏಕೆಂದರೆ ಆ ಜಮೀನು ಅಲ್ಲಿಯೇ ಇರುತ್ತದೆ ಎಂದು ತಿಳಿಸಿ ಸಮಾಧಾನ ಮಾಡಿದರು. ಬಾಬಾರವರು ಹೀಗೆ ಸಾಥೆಯವರು ತಮ್ಮ ಪತ್ನಿಯನ್ನು ಥಳಿಸುವ ಪಾಪ ಮಾಡಿ ನರಕಕ್ಕೆ ಹೋಗುವುದನ್ನು ತಪ್ಪಿಸಿದರು. ಕೋಪೋದ್ರೇಕವನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದೇ ಒಳಿತು. ಇಲ್ಲಿಗೆ ಭಾಗ 4ರ 7ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.